ಇನ್ನು ನೀಟ್ ಹಗರಣದಲ್ಲಿ ಹಲವರನ್ನ ಅರೆಸ್ಟ್ ಮಾಡಲಾಗಿದೆ, ತನಿಖೆ ಆಗ್ತಾ ಇದೆ. ಆದರೂ ರಾಹುಲ್ ಗಾಂಧಿ ರಾಜಕೀಯ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರ ನಡೆಗೆ ಆರ್ ಅಶೋಕ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ರಾಜಕೀಯ ಮಾಡ್ತಿದ್ದಾರೆ, ರಾಹುಲ್ ಇಷ್ಟು ದಿನಗಳ ಕಾಲ ಮೂಲೆ ಗುಂಪಾಗಿದ್ರು ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಬೆಂಬಲ ಕೊಡ್ತಾ ಇರುವಂತ ಈ ಕಾಕ್ರೋಚ್ ಪಾರ್ಟಿಗೆ ಇವತ್ತು ರಾಹುಲ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಫೀಸ್ ಮುಂದೆ ಹೋಗಿ ಕಾನೂನನ್ನ ಕೈಗೆ ತೆಗೆದುಕೊಂಡು ಆ ಸ್ಥಳಕ್ಕೆ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿ ಕಾನೂನನ್ನ ಉಲ್ಲಂಘನೆ ಮಾಡಿ ದೇಶದ್ರೋಹವನ್ನ ಮಾಡ್ತಾ ಇದ್ದಾರೆ. ಯಾರು ದೇಶದ್ರೋಹದ ಕೆಲಸ ಮಾಡ್ತಾ ಇದ್ದಾರೆ, ಆಪಾದನೆಗಳಿದೆ, ಜೈಲಲ್ಲಿದ್ದಾರೆ ದೇಶದ್ರೋಹದ ಮಾಡಿ. ಅಂತವರ ಪರವಾಗಿ ರಾಹುಲ್ ಗಾಂಧಿ ಅವರು ಹೊರಟಿರುವಂತದ್ದು ಇದು ಕಾಂಗ್ರೆಸ್ ಪಾರ್ಟಿ ಮಾಡ್ತಾ ಇರುವಂತ ದ್ರೋಹ. ಇವರು 11 ಜನ RCBಯಲ್ಲಿ ಅಮಾಯಕ ವಿದ್ಯಾರ್ಥಿಗಳು ಸತ್ತರು, ಅದಕ್ಕೆ ಉತ್ತರ ಕೊಡಿ ರಾಹುಲ್ ಗಾಂಧಿ. ಹುಬ್ಳಿಯಲ್ಲಿ ಲಕ್ಷಾಂತರ ಯುವಕರು ಹೋರಾಟವನ್ನ ಮಾಡಿದ್ರು, ನಾನು ನಾರಾಯಣ ಸ್ವಾಮಿ ಎಲ್ಲ ಹೋಗಿದ್ರಿ, ಅಲ್ಲಿ ಲಾಠಿ ಚಾರ್ಜ್ ಮಾಡಿದ್ರಲ್ಲ ಅವ್ರ ಮೇಲೆ. ಅವಾಗೆಲ್ಲ ಹೋಗಿತ್ತು ನಿಮಗೆ ವಿದ್ಯಾರ್ಥಿಗಳು? ಪಾರ್ಲಿಮೆಂಟ್ ಅಲ್ಲಿ ಮಾತಾಡಕ್ಕೆ ಯೋಗ್ಯತೆ ಇಲ್ಲ, ಪಾರ್ಲಿಮೆಂಟ್ ಅಲ್ಲಿ ನಾಲಾಯಕ ವಿರೋಧ ಪಕ್ಷದ ನಾಯಕ, ನೀನು ಮಾತಾಡಕ್ಕೆ ಕೆಪಾಸಿಟಿ ಇಲ್ಲ.